ಎಲ್ಲ ಪ್ರತಿರೋಧದ ನಡುವೆ ರಾಮನಗರ ಇನ್ಮೇಲಿಂದ ಬೆಂಗಳೂರು ದಕ್ಷಿಣ ಆಗಿದೆ. ಸದ್ದಿಲ್ಲದೆ ಬೋರ್ಡ್ಗಳು ಕೂಡ ಬದಲಾಗ್ಬಿಟ್ಟಿವೆ ರಾತ್ರೋರಾತ್ರಿ. ರಾಮನಗರ ಜಿಲ್ಲೆ ಹೆಸರು ಮರುನಾಮಕರಣ ಆಗಿದೆ. ಇನ್ನು ಮುಂದೆ ರಾಮನಗರ ಜಿಲ್ಲೆ ಅಲ್ಲ, ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ. ತಾಲೂಕು ರಾಮನಗರ. ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಇದು ತೀರ್ಮಾನಕ್ಕೆ ಬರಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಮುಖಾಂತರ ಕೇಂದ್ರದ ತಿರಸ್ಕಾರದ ನಡುವೆ ಕೂಡ ಸರ್ಕಾರ ಇದನ್ನು ತೀರ್ಮಾನಿಸಿದೆ. ಮತ್ತೊಂದು ಹಗ್ಗ ಜಗ್ಗಾಟಕ್ಕೆ ಇದು ನಾಂದಿ ಹಾಡಿದೆ. ಕುಮಾರಸ್ವಾಮಿ ಇದನ್ನು ಬಹಳ ವಿರೋಧ ವ್ಯಕ್ತಪಡಿಸಿದ್ದು. ಯಾಕಂದರೆ ಕುಮಾರಸ್ವಾಮಿಯವರ ಕನಸಿನ ಮೇರೆಗೆ ಇದು ಜಿಲ್ಲೆ ಆಗಿದ್ದು. ಕುಮಾರಸ್ವಾಮಿ ಇದನ್ನು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರು ಕೂಡ ಜಿಲ್ಲೆ ಮಾಡಲೇಬೇಕು ಅಂತ ಅಂತೂ ಜಿಲ್ಲೆ ಆಯಿತು. ಅದಕ್ಕೀಗ ಟಕ್ಕರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಇನ್ನು ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಗ್ರೇಟರ್ ಬೆಂಗಳೂರು ಅದರ ಕಚೇರಿ ಕೂಡ ಅಲ್ಲಾಗಿದೆ ನೋಡಿ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇದರ ಬೋರ್ಡ್ಗಳು ಬದಲಾಗ್ಬಿಟ್ಟಿವೆ. ಬೆಂಗಳೂರು ದಕ್ಷಿಣ ಆಗಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಮೂರನೇ ಮಹಡಿ ಕಂದಾಯ ಭವನ ರಾಮನಗರ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಮುಖಾಂತರ ಟಕ್ಕರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ರಾಮನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿದ್ದೇ ಕುಮಾರಸ್ವಾಮಿ ಅವರಿಂದ. ಬೆಂಗಳೂರು ಗ್ರಾಮಾಂತರದಿಂದ ಬೇರ್ಪಡಿಸಿದ್ರು ಅವರು 2007 ಆಗಸ್ಟ್ 23. ರಾಮನಗರ ಜಿಲ್ಲೆ ಉದಯ ಆಯಿತು. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಇವೆಲ್ಲ ಸೇರಿಕೊಂಡು. ಆದರೆ ಈಗ ಬೆಂಗಳೂರಿನ ವ್ಯಾಪ್ತಿಗೆ ಮತ್ತೆ ತರಲಾಗಿದೆ. 18 ವರ್ಷಗಳ ಬಳಿಕ ಜಿಲ್ಲೆಯ ಹೆಸರನ್ನು ಬದಲಾಯಿಸಲಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ತೀವ್ರ ವಿರೋಧ ಕೂಡ ವ್ಯಕ್ತ ಆಗಿದೆ, ಪ್ರಶ್ನೆ ಬೇರೆ. ಆದರೆ ಡಿ ಕೆ ಶಿವಕುಮಾರ್ ಇದನ್ನು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದರು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಡಿ ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಉತ್ತರ ಕೊಟ್ಟಿಲ್ಲ. ನಾನು ಯಾವುದೇ ಉತ್ತರ ಕೊಡಲ್ಲ, ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ ಅಂತ ಹೇಳಿ ಡಿ ಕೆ ಅಲ್ಲಿಂದ ಹೊರಟೋದ್ರು. ರಾಮನಗರ ಜಿಲ್ಲೆ ಚೇಂಜ್ಗೆ ಬಿಜೆಪಿ ಲೂಟಿ ಮಾಡೋದಕ್ಕೆ ಇದನ್ನ ಮಾಡಿದ್ರು. ನಾವು ಉತ್ತರ ಕೊಡ್ತೀನಿ ನಡೆಯಮ್ಮ, ನಿಧಾನ ಸರ್. ಐಟಿ ನಿಧಾನ ಉತ್ತರ ಕೊಡ್ತೀನಿ. ರಾಮನಗರ ಜಿಲ್ಲೆ ಚೇಂಜ್ಗೆ ಬಿಜೆಪಿ ಲೂಟಿ ಮಾಡೋದಕ್ಕೆ ಇದನ್ನ ಮಾಡಿದ್ರು. ನಾವು ಉತ್ತರ ಕೊಡ್ತೀನಿ ನಡೆಯಮ್ಮ, ನಿಧಾನ ಸರ್. ಐಟಿ ನಿಧಾನ ಉತ್ತರ ಕೊಡ್ತೀನಿ.